ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶ್ರುತಿ. ಈ ವಿಡಿಯೋದಲ್ಲಿ ಪಾಪ್ಯುಲರ್ ಅಪ್ರೈಸಿಂಗ್ಸ್ ಆಫ್ಟರ್ 1855. ನಾವು ಪಾಪ್ಯುಲರ್ ಅಪ್ರೈಸಿಂಗ್ಸ್ ಬಿಫೋರ್ 1855 ನೋಡಿದ್ವಿ, ರಿವೋಲ್ಟ್ ಆಫ್ 1855. ಅದಾದಮೇಲೆ ಇದು 1855 ಆದಮೇಲೆ ನಡೆಯುವಂತಹ ಕೆಲವೊಂದು ಅಪ್ರೈಸಿಂಗ್ಸ್ನ ನೋಡೋಣ. ಇದಿಷ್ಟು ರಿವೋಲ್ಟ್ಸು ಆಫ್ಟರ್ 1857 ನಡೆಯುವಂಥದ್ದು. ಇದಿಷ್ಟು ಒಂದು ರಿವೋಲ್ಟ್ಸನ್ನು MCQs ಮೂಲಕ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್, ಇಂಡಿಗೋ ರಿವೋಲ್ಟ್. ಇದು ನಡೆಯೋದು ಬೆಂಗಾಲಲ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇಂಡಿಗೋ ರಿವೋಲ್ಟ್ ಇನ್ 1859 and 59 to 60 in Bengal. The revolt witnessed complete unity between Hindu and Muslim peasants against indigo planters. Okay. ಈ ಸ್ಟೇಟ್ಮೆಂಟ್ ಕರೆಕ್ಟೇ ಇದೆ, ಆದರೂ ಕೂಡ ಇಲ್ಲಿ ಒಂದು ಟ್ರ್ಯಾಪ್ ಹೇಳ್ಬಿಡ್ತೇನೆ. ಕ್ವಶನ್ಸಲ್ಲಿ ಎಕ್ಸ್ಟ್ರೀಮ್ ವರ್ಡ್ಸ್ ಅಂತ ಹೇಳ್ತೀವಿ. ನಾನು MCQ ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ಟ್ರೀಮ್ ವರ್ಡ್ಸ್, ಮಾಡರೇಟ್ ವರ್ಡ್ಸ್, ಈ ಥರದ್ದು ಯಾವುದಾದ್ರೂ ಟ್ರ್ಯಾಪ್ಸ್ ಇದ್ದರೆ ನಾನು ಅದನ್ನು ಕವರ್ ಮಾಡ್ತೀನಿ. ಲೈಕ್ ಒಂದು ಸ್ಟೇಟ್ಮೆಂಟಲ್ಲಿ ಕಂಪ್ಲೀಟ್, ಎಕ್ಸ್ಟ್ರೀಮ್ಲಿ ಆ್ಯಂಡ್ ಓನ್ಲಿ ಈ ಥರ ವರ್ಡ್ಸ್ ಬಂದರೆ ಅದು ಒಂದು 95% ಎಕ್ಸೆಪ್ಟ್ ಪಾಲಿಟಿ ಬಿಟ್ಟು ಇನ್ನೆಲ್ಲ ಕ್ವಶನ್ಸಲ್ಲಿ ಆ ಸ್ಟೇಟ್ಮೆಂಟ್ ರಾಂಗ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸೆಪ್ಟ್ ಪಾಲಿಟಿಯಲ್ಲಿ ಈಗ ಪ್ರೆಸಿಡೆಂಟ್ ಓನ್ಲಿ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಓನ್ಲಿ, ಈ ಥರ ಕ್ವಶನ್ಸ್ ಬರುತ್ತೆ. ಆಗ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಬಟ್ ಅದರ್ ದ್ಯಾನ್ ಪಾಲಿಟಿ ನಮಗೆ ಸ್ಟೇಟ್ಮೆಂಟಲ್ಲಿ ಈ ಥರ ಎಕ್ಸ್ಟ್ರೀಮ್ ವರ್ಡ್ಸ್ ಬಂದಾಗ ನಾವು ಒಂದ್ಸಲಿ ಚೆಕ್ ಮಾಡ್ಕೊಬೇಕು. ಓಕೆ, ಬಟ್ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯೂನಿಟಿ ಅದು ಮೇಂಟೈನ್ ಆಗಿತ್ತು ಎಗೇನೆಸ್ಟ್ ಇಂಡಿಗೋ ಪ್ಲಾಂಟರ್ಸ್. ದ ರೋಲ್ ಆಫ್ ಬೆಂಗಾಲ್ಸ್ intelligentsia played an important role in mobilizing public opinion in a favor of peasants. ಓಕೆ, ಪಬ್ಲಿಕ್ ಒಪಿನಿಯನ್ನ ಬಿಲ್ಡ್ ಮಾಡೋದಕ್ಕೆ ಬೆಂಗಾಲ್ ಇಂಟೆಲಿಜೆನ್ಸಿಯಾ ಯಾವ ಥರ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತಂದರೆ, ನ್ಯೂಸ್ ಪೇಪರ್ಸ್, ಬೆಂಗಾಲಿ, ದೀನಬ್ ಮಿತ್ರ, ಇದರಲ್ಲೆಲ್ಲ ಇದ್ರ ಬಗ್ಗೆ, ಇಂಡಿಗೋ ರಿವೋಲ್ಟ್ ಬಗ್ಗೆ ನ್ಯೂಸಸ್ಸನ್ನು ಪಬ್ಲಿಷ್ ಮಾಡಿದ್ರು. ಅದಾದಮೇಲೆ ನೀಲದರ್ಪಣ್, ಹರೀಶ್ ಚಂದ್ರ ಮುಖರ್ಜಿ ಅವ್ರು ಬರೆಯೋದು ಎಡಿಟೋರಿಯಲ್ಲು, ಇದು ಕೂಡ ಅಷ್ಟೇ ಮೊಬಿಲೈಸ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತು. ಓಕೆ, ಅವರೇ ಇಂಟೆಲಿಜೆನ್ಸಿಯಾಸ್. ಓಕೆ, ಬೆಂಗಾಲ್ ಟೆನೆನ್ಸಿ ಆ್ಯಕ್ಟ್ 1885 ವಾಸ್ ಡೈರೆಕ್ಟೆಡ್ ಆ್ಯಂಡ್ ಇಮಿಡಿಯೇಟ್ ಔಟ್ಕಮ್ ಆಫ್ ಇಂಡಿಗೋ ರಿವೋಲ್ಟ್. ಇದು ಇಂಡಿಗೋ ರಿವೋಲ್ಟ್ ಔಟ್ಕಮ್ ಅಲ್ಲ, ಯಾವುದ್ರದ್ದು ಅಂದರೆ ಪಾಬ್ನಾ ರಿವೋಲ್ಟ್, ಇದ್ರದ್ದು ಇಮಿಡಿಯೇಟ್ ಅವರ ಔಟ್ಕಮ್. ಈಗ ಇದರಲ್ಲಿ ಸ್ಟೇಟ್ಮೆಂಟ್ಸ್ 1 and 2 ಕರೆಕ್ಟ್ ಇದೆ, ಆಪ್ಷನ್ ಬಿ. ಓಕೆ, ಫಸ್ಟ್ ಇಂಡಿಗೋ ನಮ್ಮ ದೇಶಕ್ಕೆ ಬಂದಿದ್ದು ಹೇಗೆ, ಯಾರು ತೊಗೊಬಂದರು? ಇಂಡಿಯಾಗೆ ಇದನ್ನು ತೊಗೊಬಂದಿದ್ದು 1777 ಫ್ರೆಂಚ್, ಅವ್ರ ಹೆಸರು ಬಂದರು ಲೂಯಿಸ್ ಬೊನಾಂಡಾ, ಇವರು ತೊಗೊಬಂದಿದ್ದು ಇಂಡಿಯಾಗೆ. ಓಕೆ, ಅದಾದಮೇಲೆ ಇಂಡಿಯಾದಲ್ಲಿ ಇದರ ಡಿಮ್ಯಾಂಡ್ ಯಾವ ಥರ ಜಾಸ್ತಿ ಆಯಿತು ಅಂದರೆ, ಇಟಲಿ, ಫ್ರಾನ್ಸ್, ಬ್ರಿಟನ್ನಲ್ಲಿ ಈ ಡೈಗೆ ಡಿಮ್ಯಾಂಡ್ ಬಂತು. ಅದಾದಮೇಲೆ ಬ್ರಿಟನ್ನಲ್ಲಿ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ವೆಸ್ಟ್ ಇಂಡೀಸ್, ಅಮೇರಿಕಾದಿಂದ ಬರ್ತಿದ್ದಂತಹ ಇಂಡಿಗೋ ಕೊಲ್ಯಾಪ್ಸ್ ಆಯಿತು. ಅದಾದಮೇಲೆ ಇಂಡಿಯಾಗೆ ಬೆಳೀತಿದ್ದಂತಹ ಇಂಡಿಗೋಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಒಂದು ಅರೌಂಡ್ 95% ಏನಿದೆ ಇಂಡಿಗೋ ಬ್ರಿಟನ್ಗೆ ಬೇಕಾಗಿರೋದು ಇಂಡಿಯಾದಿಂದನೇ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಅಷ್ಟು ಡಿಮ್ಯಾಂಡ್ ಇದೆ ಅಂದರೆ ಇಂಡಿಯಾದಲ್ಲಿ ಕಲ್ಟಿವೇಷನ್ ಜಾಸ್ತಿ ಆಗಬೇಕಲ್ವ. ಸೊ ಅದಕ್ಕಾಗಿ ಮಾಡಿದಂತಹ ಸಿಸ್ಟಮ್ಮೇ ನೇಜ್ ಆ್ಯಂಡ್ ರೋಯ್ತಿ ಸಿಸ್ಟಮ್ಸ್. ಓಕೆ, ಇದೆರಡು ಡಿಫ್ರೆಂಟ್ ಆ್ಯಂಡ್ ಎರಡೂ ಪೆಸೆಂಟ್ಸ್ಗೋಸ್ಕರನೇ ಮಾಡಿದ್ದಲ್ಲ. ಒಂದು ಪ್ಲ್ಯಾಂಟರ್ಸ್ ಅಂತ ಹೇಳಿದ್ರೆ ಯುರೋಪಿಯನ್ ಪ್ಲ್ಯಾಂಟರ್ಸ್, ಅವರು ಕೆಲಸ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಟ್ರೇಡರ್ಸ್ ಯಾರಾದರೂ ಆಗಿರ್ಬೋದು. ಅವರು ರೆಂಟಿಗೆ ಲ್ಯಾಂಡ್ ಪಡೆದಿರ್ಬೋದು ಅಥವಾ ಓನ್ ಲ್ಯಾಂಡನ್ನು ಹೊಂದಿರ್ಬೋದು. ಬಟ್ ಅವರಿಗೆ ಲೋನ್ಸ್ ರಿಕ್ವೈರ್ಡ್ ಅಲ್ಲ. ಬಟ್ 25% ಅವರೇನು ಲ್ಯಾಂಡ್ ಹೊಂದಿದ್ದಾರಲ್ಲ, ಅದರಲ್ಲಿ 25% ಇಂಡಿಗೋ ಗ್ರೋ ಮಾಡಬೇಕು. ಇದು
ಅವ್ರಿಗೆ ಸಂಬಂಧಪಟ್ಟಿದ್ದು ಪ್ಲ್ಯಾಂಟರ್ಸ್ಗೆ. ಇನ್ನು ಇಂಡಿಯನ್ ಕಲ್ಟಿವೇಟರ್ಸ್ಗೆ ಬಂದರೆ ರೋಹಿತಿ ಸಿಸ್ಟಮು. ಇಲ್ಲಿ ಅವರಿಗೆ 75% ಅವ್ರ ಲ್ಯಾಂಡ್ ಏನು ಹೊಂದಿರ್ತಾರೆ ಅದರಲ್ಲಿ ಅವರು ಗ್ರೋ ಮಾಡಬೇಕು 75% ಲ್ಯಾಂಡಲ್ಲಿ. ಇನ್ನು ಮಿಕ್ಕಿರೋದ್ರಲ್ಲಿ ಅವ್ರು ಫುಡ್ ಕ್ರಾಪ್ಸ್ ಏನಾದರೂ ಬೆಳ್ಕೊಳ್ಳಿ, ಬಟ್ 75%ಅಲ್ಲಿ ಇಂಡಿಗೋನೇ ಬೆಳಿಬೇಕು. ಆಮೇಲೆ ಇವ್ರಿಗೆ ಅಡ್ವಾನ್ಸ್ ಲೋನ್ಸನ್ನು ಪ್ರೊವೈಡ್ ಮಾಡ್ತಾಯಿದ್ರು. ಓಕೆ, ಇದು ಅಡ್ವಾನ್ಸ್ ಲೋನ್ ಏನಾಗ್ತಾಯಿತ್ತು ಅಂದರೆ ಡೆಪ್ಟ್ ಟ್ರ್ಯಾಪ್, ಸಾಲದ ಒಂದು ಟ್ರ್ಯಾಪ್ ಆಗಿರ್ತಿತ್ತು. ಯಾವ ಥರ ಅಂದ್ರೆ ಫಸ್ಟೇ ಸಾಲ ತಗೊಂಡು ಏನೇನು ಇಂಡಿಗೋ ಕಲ್ಟಿವೇಷನಿಗೆ ಬೇಕು ಅದೆಲ್ಲ ನೋಡ್ಕೊತಿದ್ರು. ಅದಾದಮೇಲೆ ಅದರಿಂದ ಬಂದಂಥ ಹಣ ಈ ಸಾಲ ತೀರ್ಸೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ 25% ಮಾರ್ಕೆಟ್ ಪ್ರೈಸ್ ಅಷ್ಟೇ ಇವ್ರಿಗೆ ಸಿಗ್ತಾ ಇದ್ದಿತ್ತು, ಹೆಚ್ಚಿಗೆ ಲಾಭನೂ ಸಿಗ್ತಾ ಇರಲಿಲ್ಲ. ಮತ್ತೆ ಬೆಳಿಬೇಕು, ಮತ್ತೆ ಸಾಲ ತಗೋಬೇಕು. ಲ್ಯಾಂಡ್ ಅವರು ರೆಂಟಿಗಿರಲಿ, ಅವರು ಸ್ವಂತ ಇರಲಿ, 75% ಗ್ರೋ ಮಾಡಬೇಕಲ್ವ. ಆಮೇಲೆ ಇದು ಸಾಯಿಲ್ ಎಕ್ಸ್ಪ್ಲಾಯ್ಟ್ ಆಗ್ತಾಯಿತ್ತು ಇದರಿಂದ, ಇಂಡಿಗೋ ಗ್ರೋ ಮಾಡೋದ್ರಿಂದ. ಸೊ ಇದೆಲ್ಲದರ ಕುರಿತಾಗಿ ಇದೊಂದು ಡೆಪ್ಟ್ ಟ್ರ್ಯಾಪ್ ಆಗ್ತಿದೆ ಅನ್ನೋ ಕುರಿತಾಗಿ ಇಂಡಿಗೋ ರಿವೋಲ್ಟ್ ನಡೆಯೋದು. ಓಕೆ, ಇದು ಇಂಡಿಗೋ ರಿವೋಲ್ಟ್ಗೆ ಇದಿಷ್ಟು ಕಾರಣ ಆಯಿತು. ಈಗ ಇದು ಆಪ್ಷನ್ಸ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ಇಂಡಿಗೋ ರಿವೋಲ್ಟ್. ಅಂಡರ್ ಟಾಡನ್ ಸಿಸ್ಟಮ್, ಇದು ರೋಹಿತಿ ಸಿಸ್ಟಮ್ ಏನಿದೆ ಅದನ್ನೇ. ಬ್ರಿಟಿಷ್ ಇಂಡಿಗೋ ಪ್ಲಾಂಟರ್ಸ್ ಅಡ್ವಾನ್ಸ್ಡ್ ಲೋನ್. ಓಕೆ, ಟು ಪೆಸೆಂಟ್ಸ್, ಇಲ್ಲಿ ಪ್ಲಾಂಟರ್ಸ್ ಎಲ್ಲ ಪೆಸೆಂಟ್ಸ್. ಓಕೆ, ಕಂಪೆಲ್ಡ್ ದಮ್ ಟು ಕಲ್ಟಿವೇಟ್ ಇಂಡಿಗೋ ಇನ್ಸ್ಟೆಡ್ ಆಫ್ ಫುಡ್ ಕ್ರಾಪ್ಸ್. 75% ಏನು ಬೆಳೀತಾ ಇದ್ರು ಫುಡ್ ಕ್ರಾಪ್ಸು, ಇನ್ಸ್ಟೆಡ್ ಅವ್ರು ಇಂಡಿಗೋನ ಬೆಳಿಬೇಕು. ದ ರಿವೋಲ್ಟ್ ಇನ್ ಬೆಂಗಾಲ್ ವಾಸ್ ಲೆಡ್ ಬೈ ದಿಗಂಬರಂ ಬಿಸ್ವಾಸ್ ಆ್ಯಂಡ್ ವಿಷ್ಣು ಬಿಸ್ವಾಸ್. ಇವರೇ ಲೀಡರ್ಸ್ ಇಂಡಿಗೋ ರಿವೋಲ್ಟ್ಗೆ ಇನ್ ಬೆಂಗಾಲ್ ರೀಜನ್. The plain Neel Darpan written by Deenabandhu Mitra exposed the exploitation of Indian peasants by indigo planters. ಓಕೆ, ಇದೊಂದು ಎಡಿಟೋರಿಯಲ್ಲು. ಇದು ಮೊಬಿಲೈಸ್ ಮಾಡೋದಕ್ಕೆ ಬೇರೆ ಸಿವಿಲಿಯನ್ಸ್ನ ಹೆಲ್ಪ್ ಮಾಡ್ತು. 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಆಲ್ 3. ಅದಾದಮೇಲೆ ಈ ರಿವೋಲ್ಟಿನ ರಿಸಲ್ಟ್ ಏನು ಅಂತ ಹೇಳಿದ್ರೆ ಇಂಡಿಗೋ ಕಮಿಷನ್ ಅಪಾಯಿಂಟ್ ಆಗುತ್ತೆ ಇನ್ನು 1860. ಇದು ಯಾವುದು ರಿಪೋರ್ಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಫಾರ್ಮರ್ಸು ಗಿಲ್ಟಿ ಇದ್ದಾರೆ, ಏನಕ್ಕೆ ಫೋರ್ಸ್ಫುಲ್ ಕಲ್ಟಿವೇಷನ್ ಮಾಡಿಸ್ತಾ ಇರೋದಕ್ಕೆ. ಓಕೆ, ಸಾಯಿಲ್ ಎಕ್ಸ್ಪ್ಲೋಯ್ಟ್ ಆಗ್ತಾ ಇದೆ, ಆಮೇಲೆ ಡೆಪ್ತ್ ಸಾಲ ಕ್ರಿಯೇಟ್ ಆಗ್ತಾ ಇದೆ, ವಿಸ್ಕಸ್ ಸೈಕಲ್ ಆಗ್ತಿದೆ ಇದು ಸಾಲದ್ದು ಅಂತ. ಆಮೇಲೆ ಅಷ್ಟಾಗಿ ಇದು ಪ್ರಾಫಿಟಬಲ್ ಇಲ್ಲ ರೈತರಿಗೆ ಇಂಡಿಗೋ ಬೆಳೆಯೋದು. ಇನ್ನೊಂದು ಫಾರ್ಮರ್ಸ್ಗೆ ಜೆನ್ಯೂನ್ ಆಗೇ ಕಷ್ಟಗಳಿದೆ ಇಂಡಿಗೋ ಬೆಳೆಯೋದ್ರಲ್ಲಿ. ಇದಿಷ್ಟು ರಿಪೋರ್ಟ್ಸನ್ನು ಕೊಡುತ್ತೆ ಈ ಒಂದು ಇಂಡಿಗೋ ಕಮಿಷನ್ ಏನು ಅಪಾಯಿಂಟ್ ಆಯಿತು ಅದು ಕೊಡುತ್ತೆ. ಅದಾದಮೇಲೆ ಇಂಡಿಗೋ ಕಲ್ಟಿವೇಷನ್ನು, ಇಂಡಿಗೋ ಪ್ರೊಡಕ್ಷನ್ನು ಇನ್ ದಿಸ್ ಬೆಂಗಾಲ್ ರೀಜನಲ್ಲಿ ಕೊಲ್ಯಾಪ್ಸ್ ಆಯಿತು. ಓಕೆ, ಇಷ್ಟು ಇಂಡಿಗೋ ರಿವೋಲ್ಟ್ ಅಂಡರಲ್ಲಿ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮೊಪಿಲ್ಲಾ ರೆಬಿಲಿಯನ್ ಇನ್ 1921. ನಾವು ಇದನ್ನು ಬಿಫೋರ್ 1857 ನೋಡ್ತೀವಿ. 2 ಫೇಸಸಲ್ಲಿ ನಡೆಯುತ್ತೆ. ಇದು ಸೆಕೆಂಡ್ ಫೇಸು. ನಾವು ಆಲ್ರೆಡಿ ಇದು ನೋಡಿರೋದ್ರಿಂದ ಜಸ್ಟ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಹೇಳ್ದಲೇ MCQ ಸಾಲ್ವ್ ಮಾಡ್ಕೊಳ್ಳೋಣ. ಸೇಮ್ ಕಾಸಸ್ಸು ಎಲ್ಲ ಏನೇನಿತ್ತು ಇದು ರೆಬೆಲಿಯನ್ಗೆ ಎಲ್ಲ ಸೇಮ್ ಇದೆ. ಇವರು ಖಿಲಾಫತ್ ಮೂಮೆಂಟ್ ಆ್ಯಂಡ್ ನಾನ್ ಕೋಆಪರೇಷನ್ ಮೂಮೆಂಟ್ ಇನ್ 1920 ಇದರ ಇನ್ಸ್ಪಿರೇಷನ್ ತಗೊಂಡು ಈ ರೆಬೆಲಿಯನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಮೊಪಿಲ್ಲಾ, ಇದರಲ್ಲಿ ಮೊಪಿಲ್ಲಾ ಅಂದರೆ ಮುಸ್ಲಿಂ ಟೆನೆಟ್ಸ್ ಅಂತೇಳಿ ಕಲರೈಸ್ ಮಾಡಿದ್ದು ಬ್ರಿಟಿಷ್ ಅವರು. ಆಮೇಲೆ ಲ್ಯಾಂಡ್ ಲಾರ್ಡ್ಸ್, ಜನ್ಮಿ ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳಿದ್ರೆ ಹಿಂದೂ ಅಪ್ಪರ್ ಕ್ಲಾಸ್ ಪೀಪಲ್ ಅಂತೇಳ್ಬಿಟ್ಟು ಕಲರೈಸ್ ಮಾಡಿದ್ರು. ಏನಕ್ಕೆ? ಕಮ್ಯುನಿಸ್ಟ್ ಒಂದು ಥಾಟ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ. ಇಟ್ ಆರಿಜಿನೇಟೆಡ್ ಇನ್ ಮಲಬಾರ್ ರೀಜನ್, ಪ್ರೆಸೆಂಟ್ ಕೇರಳ. ಕರೆಕ್ಟ್ ಇದೆ. ದ ರೆಬೆಲಿಯನ್ ಹ್ಯಾಡ್ ಲಿಂಕ್ಡ್ ವಿತ್ ಖಿಲಾಫತ್ ಆ್ಯಂಡ್ ನಾನ್ ಕೋಆಪರೇಷನ್ ಮೂಮೆಂಟ್. ಓಕೆ, ಇವು 1920 ನಡೆದಂತಹ ಮೂಮೆಂಟ್ಸಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡು ಮೊಪಿಲ್ಲಾ ರೆಬೆಲಿಯನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ರೀಸನ್ಸು, ಐ ರೆಂಟ್, ಆಮೇಲೆ ಇಷ್ಟ ಬಂದಾಗ ಎವಿಕ್ಷನ್ ಫ್ರಮ್ ಟೆನೆಟ್ ರೀಜನ್ನು. ಅವ್ರಿಗೆ ಯಾವಾಗ ವಿರುದ್ಧ ಆಗ್ತಾರೆ
ಲ್ಯಾಂಡ್ ಲಾರ್ಡ್ಸ್ಗೆ ಟೆನೆಟ್ಸನ್ನು ರಿಮೂವ್ ಮಾಡಿಬಿಡೋದು. ಓಕೆ, ಆಮೇಲೆ ರಿನ್ಯೂವಲ್ ಫೀಸ್ ಬೇರೆ, ಅದ್ರ ಜೊತೆಗೆ ಇನ್ಸೆಕ್ಯೂರಿಟೀಸು, ಎಷ್ಟು ವರ್ಷ ಅಗ್ರಿಮೆಂಟ್ ಮಾಡಿರ್ತಾರೆ ಅದ್ರ ಪ್ರಕಾರ ಇರಲ್ಲ. ಓಕೆ, ಎಲ್ಲ ಲ್ಯಾಂಡ್ ಲಾರ್ಡ್ಸ್ ಕೈಯಲ್ಲಿತ್ತು. ಸೊ ಇನ್ಸೆಕ್ಯೂರಿಟೀಸ್ ಕ್ರಿಯೇಟ್ ಆಗ್ತಾಯಿತ್ತು. ಸೊ ಅದೆಲ್ಲನೂ ಕೂಡ ಇದು ಮೊಪಿಲ್ಲಾ ರೆಬಿಲಿಯನ್ಗೆ ಕಾರಣ. ದೋ ಇಟ್ ಬೆಗನ್ ಆ್ಯಸ್ ಎನ್ ಅಗ್ರೇರಿಯನ್ ಆ್ಯಂಡ್ ಆ್ಯಂಟಿ ಕಲೋನಿಯಲ್ ಮೂಮೆಂಟ್, ಇಟ್ ಲೇಟರ್ ಅಕ್ವೈರ್ ಕಮ್ಯುನಲ್ ಔಟ್ಟೋನ್. ಓಕೆ, ಇದಕ್ಕೆ ಕಾರಣನೇ ಏನಂದರೆ ಮೊಪಿಲಾಸ್ ಅಂದರೆ ಮುಸ್ಲಿಮ್ ಟೆನೆಟ್ಸೇನೆ. ಬೇರೆ ಟೆನೆಟ್ಸು ಇರ್ತಾರಲ್ವ, ಯಾರು ಬೇರೆ ಹಿಂದೂಸು ರೆಂಟ್ಗೆ ತೊಗೊಳ್ಳೋದೇ ಅಲ್ವಾ. ಸೊ ಮೊಪಿಲಾಸ್ ಅಂದರೆ ಮುಸ್ಲಿಮ್ಸ್ ಅಂತ ಕಲರೈಸ್ ಮಾಡಿದ್ರು ಬ್ರಿಟಿಷರು. ಸೊ ಅಟ್ ದ ಎಂಡ್ ಏನಾಯಿತು, ಇದು ಅಗ್ರೇರಿಯನ್ ಆ್ಯಂಡ್ ಆ್ಯಂಟಿ ಕಲೋನಿಯಲ್ ಮೂಮೆಂಟ್ ಆಗಿದ್ದು ಕಮ್ಯುನಲ್ ಓವರ್ಟೋನ್ ಆಗಿ ಕನ್ವರ್ಟ್ ಆಯಿತು. ಓಕೆ, ಇದು ಕರೆಕ್ಟ್ ಇದೆ 3 ಸ್ಟೇಟ್ಮೆಂಟ್ಸ್. ಆಪ್ಷನ್ ಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ಅ ಪ್ರೈಮರಿ ಕಾಸ್ ಆಫ್ ಪಾಬ್ನಾ ಅಪ್ರೈಸಿಂಗ್? ಇದು ನಡೆದಿದ್ದು 1873 ಇಂದ 75ವರೆಗೆ. ಓಕೆ, ಇದು ಒಂದೇ ಕ್ವಶನ್ ಅನಿಸುತ್ತೆ ಈ ಒಂದು ಅಪ್ರೈಸಿಂಗ್ ರಿಲೇಟೆಡ್ ಆಗಿರೋದು. ಸೊ ಈ ಒಂದು ಕ್ವಶನಲ್ಲಿ ರಿವೈಸ್ ಮಾಡ್ಕೊಳ್ಳೋಣ. ಇದು ಬಾಂಗ್ಲಾದೇಶ್ ರೀಜನಲ್ಲಿ ನಡೆದಂತಹ ಅಪ್ರೈಸಿಂಗ್. ರೀಸನ್ ಬಂದು ಜಮೀನ್ದಾರ್ಸ್ ರೆಂಟನ್ನು ಬಿಯಾಂಡ್ ದ ಲೀಗಲ್ ಲಿಮಿಟ್ಸ್ಗಿಂತ ಜಾಸ್ತಿ ಅವರು ಕಟ್ಟಿಸ್ಕೊತಿರ್ತಾರೆ. ಓಕೆ, ಅದೇ ಇದಕ್ಕೆ ಮೇನ್ ರೀಸನ್ನು. ಆಮೇಲೆ ಆ್ಯಕ್ಟ್ ಎಕ್ಸ್ ಆಫ್ 1859 ಪ್ರಕಾರ ಇಷ್ಟು ವರ್ಷ ಅಂತ ಅವರು ಟೆನೆಟ್ಸು ಆ ಲ್ಯಾಂಡಲ್ಲಿ ಕಲ್ಟಿವೇಟ್ ಮಾಡಿದ್ರೆ ಅದು ಅವ್ರದ್ದೇ ಸ್ವಂತ ಅಂತ, ಅವರು ಆಕ್ಯುಪೈ ಮಾಡುವಂಥ ರೈಟ್ಸ್ ಇದೆ ಅಂತ. ಬಟ್ ಜಮೀನ್ದಾರ್ಸ್ ಏನು ಮಾಡ್ತಾಯಿದ್ರು, ಇವ್ರಿಗೆ ಆ ಟೆನೆಟ್ಸ್ಗೆ ಆ ಒಂದು ರೈಟ್ಸ್ ಸಿಗದಿರೋ ಥರ ಮಾಡ್ತಾಯಿದ್ರು. ಬೇಗ ಟೆನೆಟ್ಸಿಂದ ಈಗ ಇಷ್ಟು ಇಯರ್ಗೆ ಹೋಗ್ದಿರೋ ಥರ ನೋಡ್ಕೊಳ್ಳೋದಾಗಿರ್ಬೋದು, ಆ ರೀತಿ ಮಾಡಿ ಅವ್ರಿಗೆ ಆ ರೈಟ್ಸ್ ದಕ್ಕದಲ್ಲೇ ಇರೋ ಥರ ಮಾಡೋದು. ಆಮೇಲೆ ಇವರೇನು ಹೆಚ್ಚಿಗೆ ರೆಂಟನ್ನು ಕೇಳ್ತಾಯಿದ್ರು, ಬಿಯಾಂಡ್ ದ ಲಿಮಿಟ್ಸ್, ಲೀಗಲ್ ಲಿಮಿಟ್ಸ್ ಏನಿದೆ ಅದಕ್ಕಿಂತ ಜಾಸ್ತಿ ಕೇಳ್ತಾಯಿದ್ರು. ಯಾವಾಗ ಅಂದರೆ ಜೂಟ್ ಬೆಳೀತಾ ಇದ್ರಲ್ಲ ಬಾಂಗ್ಲಾದೇಶ್ ರೀಜನಲ್ಲಿ ಜಾಸ್ತಿ, ಅಲ್ಲಿ ಯಾವಾಗ ಜೂಟ್ ರೇಟ್ ಕಡಿಮೆ ಆಗುತ್ತೆ ಅವಾಗ ಇವರು ರೆಂಟೆಲ್ಲ ಜಾಸ್ತಿ ಮಾಡಿಬಿಡ್ತಾಯಿದ್ರು. ಆಲ್ರೆಡಿ ಜಾಸ್ತಿನೇ ಇತ್ತು, ಬಟ್ ಅವ್ರು ಕಡಿಮೆ ಮಾಡ್ತಾ ಇರಲಿಲ್ಲ. ಬೆಳೆ ನಾಶ ಏನಾದರೂ ಆಗಿದೆ ಕಡಿಮೆ ಮಾಡೋಣ ಅಂತ ಇಲ್ಲ. ಆಮೇಲೆ ಬರಗಾಲ ಬಂತು ಕಡಿಮೆ ಮಾಡಬೇಕು ಅನ್ನೋದಿಲ್ಲ, ಎಲ್ಲ ಟೈಮಲ್ಲೂ ಒಂದೇ ಇರ್ತಾಯಿತ್ತು. ಸೊ ಇದರಿಂದ ಎಕ್ಸ್ಪ್ಲಾಯ್ಟ್ ಆಗ್ತಿದ್ದು ಅಲ್ಲಿನ ರೈತರು. ಈ ಹೋರಾಟದಲ್ಲಿ ಕೇಳ್ಕೊಂಡಿದ್ದೇನೆಂದರೆ, ಈ ಅಪ್ರೈಸಿಂಗಲ್ಲಿ ಅಬೋಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್ ನಾವು ಕೇಳ್ತಾ ಇಲ್ಲ, ಜಸ್ಟ್ ಪ್ರೊಟೆಕ್ಷನ್ ಆಫ್ ಟೆನೆನ್ಸಿ ರೈಟ್ಸ್ ಏನಿದೆ, ಆಮೇಲೆ ಆಕ್ಯುಪೆನ್ಸಿ ರೈಟ್ಸ್ ಏನಿದೆ, ಇವನ್ನ ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದು. ಆಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಆರ್ಗನೈಸ್ಡ್ ಆಗಿ ಇದ್ದಂತಹ ಒಂದು ರೆಬೆಲಿಯನ್ ಇದು. ಆರ್ಗನೈಸ್ಡ್ ಆಗಿ, ಹಾಗೆ ಲೀಗಲ್ ಪೀಸ್ಫುಲ್ಲಾಗಿ, ಆ್ಯಂಟಿ ಕಲೋನಿಯಲ್ಲೂ ಅಲ್ಲ, ಆ್ಯಂಟಿ ಜಮೀನ್ದಾರು ಅಲ್ಲ. ಅವರು ಯೂಸ್ ಮಾಡಿದಂಥ ಸ್ಲೋಗನ್ ಏನಂದರೆ, ನಾವು ರಾಣಿಯ ರೈತರು ಮಾತ್ರ ಅಂತ. ಅಂದರೆ ಇಂಡೈರೆಕ್ಟಾಗಿ ನಾವು ಜಮೀನ್ದಾರಿ ಅವರಿಗೆ ರೈತರಲ್ಲ, ನಾವು ರಾಣಿಯ ರೈತರು ಅಂತ ಹೇಳಿಬಿಟ್ಟು ಒಂದು ಸ್ಲೋಗನನ್ನು ಯೂಸ್ ಮಾಡ್ತಾರೆ. ಓಕೆ, ಇದರ ಔಟ್ಕಮ್ಸ್ ಬಂತು, ಪಾಬ್ನಾ ಅಪ್ರೈಸಿಂಗ್ಸ್ನ ಔಟ್ಕಮ್ಮು ನಾವು ಫಸ್ಟ್ ಕ್ವಶನಲ್ಲಿ ನೋಡಿದ್ವಲ್ಲ, ಬೆಂಗಾಲ್ ಟೆನೆನ್ಸಿ ಆ್ಯಕ್ಟ್ 1885, ಇದು ಇದರ ಔಟ್ಕಮ್. ಓಕೆ, ಇದೇನು ಗ್ರೇಟರ್ ಪ್ರೊಟೆಕ್ಷನ್ ಟು ಆಕ್ಯುಪೈ ಟೆನೆಂಟ್ಸ್, ಏನು ಲ್ಯಾಂಡನ್ನು ಆಕ್ಯುಪೈ ಮಾಡೋ ರೈಟ್ಸ್ ಇತ್ತಲ್ಲ ಅದನ್ನು ಕೊಡ್ತಾರೆ. ಓಕೆ, ಇನ್ನು ಸ್ಟ್ರಾಂಗ್ ಮಾಡ್ತಾರೆ. ಹಾಗೆ ರೆಕಾಗ್ನೈಸ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ದ ಟೆನೆಟ್ ರೈಟ್ಸ್. ಓಕೆ, ಮುಂಚೆ ಅಷ್ಟಾಗಿ ಅದನ್ನು ರೆಗ್ಯುಲೇಟ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ರು ಜಮೀನ್ದಾರ್ಸ್. ಬಟ್ ಇವಾಗ ಅದನ್ನು ಪ್ರೊಟೆಕ್ಟ್ ಮಾಡೋದು, ಮೇಂಟೈನ್ ಮಾಡೋದು, ರೆಗ್ಯುಲೇಟ್ ಮಾಡೋದು ಎಲ್ಲ ರೈಟ್ಸೂ ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಕೊಟ್ಟರು. ಸೊ ಅದೇ ಪಾಬ್ನಾ ಅಪ್ರೈಸಿಂಗ್ ಔಟ್ಕಮ್ಮು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇದು ಆನ್ಸರ್ ಮಾಡಲಿಲ್ಲ ಅಲ್ವಾ, ನೋಡೋಣ. ರೆಸ್ಟ್ರಿಕ್ಷನ್ ಇಂಪೋಸ್ಡ್ ಆನ್ ಪಿಲಿಗ್ರಿಮ್ಸ್ ವಿಸಿಟ್ ದ ಹೋಲಿ ಪ್ಲೇಸಸ್. ಓಕೆ, ಇದು ಅಲ್ಲ. ಇಂಪೋಸಿಷನ್ ಆಫ್ ಪೊಲೀಸ್ ಟ್ಯಾಕ್ಸ್, ಇದನ್ನು ನಾವು ಯಾವ ಅಪ್ರೈಸಿಂಗಲ್ಲಿ ನೋಡಿದ್ವಿ ಹೇಳಿ? ಬರೇಲಿ ಅಪ್ರೈಸಿಂಗ್.
ನೋಡಿದ್ವಿ ಇದರಲ್ಲಿ. ಅದಕ್ಕೆ ಮುಖ್ಯ ಕಾರಣನೇ ಪೊಲೀಸ್ ಟ್ಯಾಕ್ಸ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು ಬಿಫೋರ್ 1857 ಅಪ್ರೈಸಿಂಗ್ಸಲ್ಲಿ. ಓಕೆ, ಇದರ ಕಾರಣ ಎಲ್ಲ ಅಬೋಲಿಷನ್ ಆಫ್ ಆಕ್ಯುಪೆನ್ಸಿ ರೈಟ್ಸ್ ಆಫ್ ಟೆನೆಟ್ಸ್, ಇದು ಇದಕ್ಕೆ ಕಾರಣ. ಓಕೆ, ಆಪ್ಷನ್ ಸಿ. ಡೆಕ್ಕನ್ ರಯೋಟ್ ಆಫ್ 1875 ಬಗ್ಗೆ ನೋಡ್ತಾ ಇದ್ದೀವಿ ಈ MCQಸಲ್ಲಿ. ಇದಕ್ಕೆ ಲೀಡರ್ ಬಂದು ವಾಸುದೇವ್ ಬಲ್ವಂತ್ ಪಾಡ್ಕೆ, ಇವರು ಲೀಡರ್ ಇದಕ್ಕೆ. ಇದು ನಡೆಯೋದು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ರೀಜನ್ಸಲ್ಲಿ, ಬಾಂಬೆ ಪ್ರೆಸಿಡೆನ್ಸಿ ರೀಜನ್ನಲ್ಲಿ ಪೂನಾ ಆಮೇಲೆ ಅಹಮದ್ ನಗರ್ ಈ ಒಂದು ರೀಜನ್ಸನ್ನು ಕವರ್ ಮಾಡುತ್ತೆ. ಮೇನ್ ರೀಸನ್ ಬಂದು ರೆವೆನ್ಯೂ ಸಿಸ್ಟಮ್ನೇ. ಅದರಲ್ಲೂ ರೈಯತ್ವಾರಿ ಸಿಸ್ಟಮ್ ಏನಿತ್ತು, ಇದು ಕಲ್ಟಿವೇಟರ್ಸು ಡೈರೆಕ್ಟಾಗಿ ಹೋಗಿ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಇಲ್ಲಿ ಯಾರೂ ಇಂಟರ್ಮೀಡಿಯರೀಸ್ ಇರಲಿಲ್ಲ. ಮತ್ತು ಇದು ತುಂಬ ಹೈ ರೆವೆನ್ಯೂ ಆಗಿತ್ತು. ಇವನ್ ಏನಾದರೂ ಆ ವರ್ಷ ಬೆಳೆ ಸರಿ ಬಂದಿಲ್ಲ ಅಂದ್ರೂ ಅವರು ಅಷ್ಟೇ ಹೈ ರೆವೆನ್ಯೂನೇ ಪೇ ಮಾಡಬೇಕಾಗಿತ್ತು. ರೈಯತ್ವಾರಿ ಸಿಸ್ಟಮ್ ಇದಾದರೆ. ಇನ್ನೊಂದು ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿದೆ ಅಮೇರಿಕನ್ ಸಿವಿಲ್ ವಾರ್. ಓಕೆ, ಈ ವಾರ್ ನಡಿಬೇಕಾದ್ರೆ ಕಾಟನ್ ಪ್ರೈಸ್ ಏನಿತ್ತು ಅದು ತುಂಬ ಜಾಸ್ತಿ ಆಗಿತ್ತು. ಓಕೆ, ಇದರಿಂದ ಪ್ರಾಫಿಟ್ ಮಾಡಿಕೊಂಡ್ರು ಯಾರು, ಅಗ್ರೇರಿಯನ್ಸ್ ಪ್ರಾಫಿಟ್ ಮಾಡಿಕೊಂಡ್ರು. ಬಟ್ ಯಾವಾಗ ಅಮೇರಿಕನ್ ಸಿವಿಲ್ ವಾರ್ ನಿಂತೋಯ್ತು, ಮತ್ತೆ ಕಾಟನ್ ಪ್ರೈಸು ಕ್ರ್ಯಾಶ್ ಆಯಿತು. ಆವಾಗ ನಾರ್ಮಲ್ ಕ್ರ್ಯಾಶ್ ಆಯಿತು ಅಂತ ಹೇಳ್ಬಿಟ್ಟು ಪ್ರೈಸ್ ಎಲ್ಲ, ರೆವೆನ್ಯೂ ಪ್ರೈಸ್ ಎಲ್ಲ ಏನು ಕಡಿಮೆ ಇಲ್ಲ, ಅಷ್ಟೇ ಕಟ್ಟಬೇಕು. ಅದ್ರ ಜೊತೆ ಇವರು ಮನಿ ಲೆಂಡರ್ಸ್, ಜಮೀನ್ದಾರ್ಸ್ ಇವ್ರದ್ದೆಲ್ಲ ಎಕ್ಸ್ಪ್ಲೋಟೇಷನ್ ಬೇರೆ. ಸೊ ಇದ್ರ ಪರವಾಗಿ ಆದಂಥ ರಯೋಟ್ ಇದು ಡೆಕ್ಕನ್ ರಯೋಟ್. ಓಕೆ, ದ ರಯೋಟ್ ವರ್ ಪ್ರೈಮರಿಲಿ ಡೈರೆಕ್ಟೆಡ್ ಅಗೇನೆಸ್ಟ್ ಮನಿ ಲೆಂಡರ್ಸ್ ಹೂ ಹ್ಯಾಡ್ ಅಕ್ವೈರ್ಡ್ ಕಂಟ್ರೋಲ್ ಓವರ್ ಪೆಸೆಂಟ್ ಲ್ಯಾಂಡ್ ಥ್ರೂ ಡೆಪ್ಟ್. ಓಕೆ, ಈ ಒಂದು ಟೈಮಲ್ಲಿ ಯಾರು ಅಮೌಂಟ್ನ ಪೇ ಮಾಡಲ್ಲ ರೆವೆನ್ಯೂ, ಅವರು ಬಂದು ಲ್ಯಾಂಡ್ನ ಸೀಸ್ ಮಾಡ್ಕೊಂಡು ಹೋಗ್ತಾರೆ, ಡೆಪ್ಟ್ ಇದೆ ಅಂಥೇಳಿ. ಓಕೆ, ದ ಇಮಿಡಿಯೇಟ್ ಟ್ರಿಗರ್ ಫಾರ್ ದ ರಯೋಟ್ ವಾಸ್ ದ ಡಿಕ್ಲೈನ್ ಇನ್ ಕಾಟನ್ ಪ್ರೈಸ್ ಆಫ್ಟರ್ ಎಂಡ್ ಆಫ್ ಅಮೇರಿಕನ್ ಸಿವಿಲ್ ವಾರ್. ಓಕೆ, ಸಿವಿಲ್ ವಾರ್ ನಡಿಬೇಕಾದ್ರೆ ಕಾಟನ್ ಪ್ರೈಸ್ ಜಾಸ್ತಿ ಇರುತ್ತೆ, ಪ್ರಾಫಿಟ್ ಮಾಡ್ಕೊತಾರೆ. ಸಿವಿಲ್ ವಾರ್ ಆದಮೇಲೆ ಕಾಟನ್ ಪ್ರೈಸ್ ಕ್ರ್ಯಾಶ್ ಆಗುತ್ತೆ, ಫೆಮೈನ್ ಬರುತ್ತೆ, ಆಮೇಲೆ ಪ್ರೈಸ್ ಬೇರೆ ಕ್ರ್ಯಾಶ್ ಆಗಿದೆ. ಬಟ್ ಆದ್ರೂ ರೆವೆನ್ಯೂ ಏನಿದೆ ಪ್ರೈಸಲ್ಲಿ, ರೆವೆನ್ಯೂ ಕಟ್ಟಬೇಕಾಗಿರೋ ಪ್ರೈಸಲ್ಲಿ ಯಾವುದೇ ಕಾಂಪ್ರಮೈಸಸ್ ಇಲ್ಲ. ಸೊ ಇದು ಎಕ್ಸ್ಪ್ಲಾಯ್ಟೇಷನ್ ಆಯಿತು. ಓಕೆ, ಅದು ಕರೆಕ್ಟ್ ಇದೆ. ದ ನಾವೆಲ್ ಆನಂದ ಮಠ್ ವಾಸ್ ಇನ್ಸ್ಪೈರ್ಡ್ ಬೈ ಸೋಷಿಯೋ ಎಕನಾಮಿಕ್ ಕಂಡೀಷನ್ ದಟ್ ಲೆಡ್ ಟು ದ ಡೆಕ್ಕನ್ ರಯೋಟ್. ಓಕೆ, ಇದು ಇನ್ಸ್ಪೈರ್ಡ್ ಇದು ಬರಿಬೇಕಾದ್ರೆ ಇನ್ಸ್ಪೈರ್ಡ್ ಆಗಿದ್ದು ಸನ್ಯಾಸಿ ರಿವೋಲ್ಟಿಂದ, ನಾಟ್ ದಿಸ್ ಡೆಕ್ಕನ್ ರಯೋಟ್. ಓಕೆ, ಇದು ಒಂದು ತಪ್ಪಿದೆ. ದ ಬ್ರಿಟಿಷ್ ಗವರ್ನಮೆಂಟ್ ಅಪಾಯಿಂಟೆಡ್ ಎ ಕಮಿಷನ್ ಟು ಎನ್ಕ್ವೈರ್ ಇನ್ ಟು ದ ಕಾಸ್ ಆಫ್ ಅ ಡಿಸ್ಟರ್ಬೆನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಗಿವನ್ ಎಬೋವ್ ಕರೆಕ್ಟ್. ಓಕೆ, ಇದು ಸ್ಟೇಟ್ಮೆಂಟ್ ಏನಿದೆ ಫೋರ್ತ್ ಒನ್ನು, ಅದಕ್ಕೆ ಅವರು ಕಮಿಷನ್ ಅಪಾಯಿಂಟ್ ಮಾಡಿದ್ದು ಡೆಕ್ಕನ್ ಅಗ್ರಿಕಲ್ಚರ್ ರಿಲೀಫ್ ಆ್ಯಕ್ಟ್ ಅಂತ. ಇದನ್ನು 1879 ರಿಲೀಸ್ ಮಾಡ್ತಾರೆ. ರಿಸಲ್ಟ್ ಆಫ್ ದಿಸ್ ಡೆಕ್ಕನ್ ರಯೋಟ್ ಆಫ್ 1875 ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆ, ಈ ಒಂದು ಆ್ಯಕ್ಟಲ್ಲಿ ಏನಂದರೆ ಏನು ಫೋರ್ಸಡ್ ಅಕ್ವೈರ್ ಇತ್ತು ಲ್ಯಾಂಡನ್ನು ಅವರು ಪೇ ಮಾಡಿಲ್ಲ ಅಂತ ಹೇಳಿದ್ರೆ ರೆವೆನ್ಯೂನ, ಅದೆಲ್ಲದನ್ನೂ ರಿಸ್ಟ್ರಿಕ್ಟ್ ಮಾಡೋ ಥರ ಇತ್ತು ಈ ಒಂದು ಆ್ಯಕ್ಟ್ ಅವರ ಕಮಿಷನ್ ಇಂದ. ಓಕೆ, 3-1 ತಪ್ಪಿದೆ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಬಿರ್ಸಾ ಮುಂಡಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಫಸ್ಟ್ ಆಫ್ ಆಲ್ ಮುಂಡಾ ಟ್ರೈಬ್ಸ್ ಬಂದು 3 ಅಪ್ರೈಸಿಂಗ್ಸಲ್ಲಿ ಬರ್ತಾರೆ. ಕೋಲ್ ಅಪ್ರೈಸಿಂಗ್, ಹೋ ಆ್ಯಂಡ್ ಮುಂಡಾ ಅಪ್ರೈಸಿಂಗ್ಸ್, ಇನ್ನೊಂದು ಇದು ಬಿರ್ಸಾ ಮುಂಡಾ ಅವರ ಮುಂಡಾ ರೆಬಿಲಿಯನ್ಸ್ ಏನು ಅಂತೀವಿ ಆ ಒಂದು ರೆಬಿಲಿಯನ್ನಲ್ಲೂ ಬರ್ತಾರೆ. ಡಿಫ್ರೆಂಟ್ ಟೈಮ್ ಲೈನು, ಒಂದೇ ಟೈಮ್ ಲೈನ್ ಅಂತೂ ಅಲ್ಲ. ಓಕೆ, ಇದರ ಲೀಡರ್ ಬಂದು ಬಿರ್ಸಾ ಮುಂಡಾ ಅವರು. ನಡೆಯೋದು ಛೋಟಾ ನಾಗ್ಪುರ್ ರೀಜನ್ನು. 3 ರೆಬೆಲಿಯನ್ ನಡೆಯೋದು ಕೂಡ ಛೋಟಾ ನಾಗ್ಪುರ್ ರೀಜನ್ನಲ್ಲೇ. ಓಕೆ, ಮೇನ್ ಏನು ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಚೀಫ್ ಏನಿರ್ತಾರೆ ಈ ಒಂದು ಟ್ರೈಬ್ಗೆ, ಅವ್ರಿಗೆ ಒಂದು ಅಥಾರಿಟಿ ಇರುತ್ತೆ.
ಆ ಲ್ಯಾಂಡ್ ಎಲ್ಲಾದರೂ ಓನರ್ಶಿಪ್ ಅವ್ರ ಹತ್ರ ಇರುತ್ತೆ. ಬಟ್ ಬ್ರಿಟಿಷ್ ಅವ್ರು ಬಂದಾದಮೇಲೆ ಔಟ್ಸೈಡರ್ಸ್ನ ಕರ್ಕೊಂಬರ್ತಾರೆ, ಲ್ಯಾಂಡ್ ಲಾರ್ಡ್ಸ್, ಜಮೀನ್ದಾರ್ಸ್, ಇವ್ರ ಕಂಟ್ರೋಲ್ಗೆ ಹೋಗುತ್ತೆ ಆ ಒಂದು ಲ್ಯಾಂಡ್ ಅಥಾರಿಟಿ. ಚೀಫ್ ಹತ್ರ ಇರುವಂತಹ ಪವರ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಇದು ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ಲೋಟೇಷನ್ ಆಫ್ ಡೈಕೂಸ್ ಅಂದರೆ ಔಟ್ಸೈಡರ್ಸು, ಬ್ರಿಟಿಷ್ ಅವರಾಗಿರ್ಬೋದು, ಔಟ್ಸೈಡರ್ಸ್ ಅಂದರೆ ಮನಿ ಲ್ಯಾಂಡರ್ಸ್, ಜಮೀನ್ದಾರ್ಸ್, ಇವ್ರದ್ದು ಎಕ್ಸ್ಪ್ಲೋಟೇಷನ್ ಆಗುತ್ತೆ. ಅದಾದಮೇಲೆ ಇವ್ರದ್ದೇನು ಪವರ್ ಇತ್ತು ಕಡಿಮೆ ಆಗುತ್ತೆ, ಲ್ಯಾಂಡ್ ಹೋಲ್ಡಿಂಗ್ ಪವರ್ ಕಡಿಮೆ ಆಗೋದು. ಆಮೇಲೆ ಬ್ರಿಟಿಷ್ ಅವರು ಇವರ ಟ್ರೈಬಲ್ ಲೈಫ್ ಏನಿದೆ ಅದೊಂದು ಟ್ರೆಡಿಷ್ನಲ್ ಲೈಫ್, ಅದರಲ್ಲಿ ಇಂಟರ್ಫಿಯರ್ ಆಗೋದು. ಆಮೇಲೆ ಮಿಷನರಿ ಆ್ಯಕ್ಟಿವಿಟೀಸ್. ಆಮೇಲೆ ಈ ಒಂದು ಏನು ರೆಬಿಲಿಯನ್ ಇದೆ ಇದು ಓನ್ಲಿ ಆ್ಯಂಟಿ ಬ್ರಿಟಿಷ್ ಅಷ್ಟೇ ಅಲ್ಲ, ರಿಲಿಜಿಯಸ್ ರಿವೈವಲ್ ಮೂಮೆಂಟ್ ಕೂಡ, ಒಂದು ಟ್ರೈಬಲ್ ರಿವೈವಲ್ ಮೂಮೆಂಟು. ಏನಕ್ಕೆ ಅಂತೇಳಿದ್ರೆ ಮಿಷನರಿ ಆ್ಯಕ್ಟಿವಿಟೀಸಿಂದ ಆಗಿರ್ಬೋದು, ಔಟ್ಸೈಡರ್ಸಿಂದ ಇವರು ಟ್ರೈಬಲ್ ಟ್ರೆಡಿಷನ್ನು ತುಂಬ ಮಟ್ಟಿಗೆ ಚೇಂಜಸ್ ಆಗ್ತಾ ಇರುತ್ತೆ. ಇನ್ನು ಮಿಷನರಿ ಆ್ಯಕ್ಟಿವಿಟೀಸಿಂದ ಕ್ರಿಶ್ಚಿಯಾನಿಟಿ ಬಗ್ಗೆ, ಕ್ರಿಶ್ಚಿಯಾನಿಟಿಗೆ ಚೇಂಜ್ ಆಗೋರಾಗಿರ್ಬೋದು, ಅದರ ಇನ್ಫ್ಲೂಯೆನ್ಸ್ ಜಾಸ್ತಿ ನಡೀತಾ ಇರೋದ್ರಿಂದ ಇದು ರಿಲಿಜಿಯಸ್ ರಿವೈವಲ್ ಮೂಮೆಂಟೂ ಆಗಿರುತ್ತೆ. ಈ ಲೆಡ್ ದ ಉಲ್ಗುಲನ್ ಮೂಮೆಂಟ್ ಕರೆಕ್ಟ್ ಇದೆ. ಇಸ್ ಮೂಮೆಂಟ್ ವಾಸ್ ಕನ್ಫೈನ್ಡ್ ಓನ್ಲಿ ಟು ದ ರಿಲಿಜಿಯಸ್ ರಿಫಾರ್ಮ್, ಅಂದರೆ ಓನ್ಲಿ ರಿಲಿಜಿಯಸ್ ರಿಫಾರ್ಮ್ ಅಲ್ಲ, ಆ್ಯಂಟಿ ಕಲೋನಿಯಲ್ಲೂ ಹೌದು. ಓಕೆ, ಇದು ತಪ್ಪಿದೆ, ಯಾಕಂದರೆ ಕನ್ಫೈನ್ಡ್ ಓನ್ಲಿ ಅಂತಿದೆ. ಓಕೆ, ಇದು ಎಕ್ಸ್ಟ್ರೀಮ್ ವರ್ಡ್ ಇದು ಓನ್ಲಿ ಅನ್ನೋದು. ಸೊ ಈ ಅಪೋಸಿಟ್ ಬ್ರಿಟಿಷ್ ಫಾರೆಸ್ಟ್ ಪಾಲಿಸೀಸ್. ಓಕೆ, 1 and 2 ಕರೆಕ್ಟ್ ಇದೆ. ಓಕೆ, ಇದರಿಂದ ಟ್ರೈಬಲ್ ಟೆನೆನ್ಸಿ ಆ್ಯಕ್ಟ್ ಬರುತ್ತೆ. ಟ್ರೈಬಲ್ ಲ್ಯಾಂಡ್ ಏನಿರುತ್ತೆ ಅದು ನಾನ್ ಟ್ರೈಬಲ್ಗೆ ಟ್ರಾನ್ಸ್ಫರ್ ಮಾಡೋ ಥರ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಆ್ಯಕ್ಟಲ್ಲಿ ಹೇಳ್ತಾರೆ. ಆ್ಯಕ್ಟ್ ಎಂಟಾಗೋದು 1900 ಯಾವಾಗ ಬಿರ್ಸಾ ಮುಂಡಾ ಅವರನ್ನು ಇಂಪ್ರಿಸನ್ಗೆ ಕಳಿಸ್ತಾರೆ, ಅವರಲ್ಲೇ ಜೈಲಲ್ಲೇ ಡೆತ್ ಆಗುತ್ತೆ. ಅದಾದಮೇಲೆ ಬರುವಂಥದ್ದು ಟೆನೆನ್ಸಿ ಆ್ಯಕ್ಟ್, ಇದು ಟ್ರೈಬಲ್ ಟೆನೆನ್ಸಿ ಆ್ಯಕ್ಟ್. 1 and 2 ಅಲ್ಲ, 1 and 3 ಕರೆಕ್ಟ್ ಇರೋದು. ಸಾರಿ ಫಾರ್ ದಿಸ್. With reference to the Rampa rebellion during 20th century period in India, consider the following. ಓಕೆ, ಇದನ್ನು ಮನ್ಯಂ ರೆಬಿಲಿಯನ್ ಅಂತ ಕರೀತಾರೆ. ಹೌದು, ಇದು ನಡೆಯೋದು ಆಂಧ್ರ ರೀಜನ್ನಲ್ಲಿ. ಲೀಡರ್ ಬಂದು ಅಲ್ಲೂರು ಸೀತಾರಾಮರಾಜು. ಅವರು ಟ್ರೈಬಲ್ ಕಮ್ಯುನಿಟಿಗೆ ಸಂಬಂಧಪಟ್ಟಿರೋರಲ್ಲ, ಔಟ್ಸೈಡರ್ ಇವರು. ಇಲ್ಲಿ ಫಾರೆಸ್ಟ್ ರೈಟ್ಸ್ಗೋಸ್ಕರ ಅಲ್ಲಿ ಹೋರಾಟ ಮಾಡೋದು ಈ ಒಂದು ರೆಬೆಲಿಯನ್ನು. ಅಲ್ಲೇನಂದರೆ ಶಿಫ್ಟಿಂಗ್ ಕಲ್ಟಿವೇಷನ್ ನಡೀತಾ ಇರುತ್ತೆ, ಅದನ್ನು ಬ್ರಿಟಿಷರು ಅಪೋಸ್ ಮಾಡ್ತಾರೆ. ಯಾವುದಂದರೆ ಇದು ಮದ್ರಾಸ್ ಫಾರೆಸ್ಟ್ ಆ್ಯಕ್ಟಲ್ಲಿ. ಸೊ ಅದರಿಂದ ಇಟ್ ಸ್ಟಾರ್ಟೆಡ್ ಎಗನೆಸ್ಟ್ ದ ಅಪ್ರೆಸಿವ್ ಮೆಜರ್ಸ್ ಟೇಕನ್ ಅಂಡರ್ ಮದ್ರಾಸ್ ಫಾರೆಸ್ಟ್ ಆ್ಯಕ್ಟ್ 1882. ಎರಡು ಕರೆಕ್ಟ್ ಇದೆ, ಬೋತ್ 1 and 2. ಓಕೆ, ಕುಕಾ ಮೂಮೆಂಟ್ ಬಂದು ಇದು ಪಂಜಾಬ್ ರೀಜನಲ್ಲಿ ಸಿಖ್ ರಿವೈವಲ್ ಮೂಮೆಂಟ್. ಇದು ಬಾಬಾ ರಾಮ್ ಸಿಂಗ್ ಲೀಡರ್. ಆ್ಯಂಡ್ ರಾಮೋಸಿ ಪೆಸೆಂಟ್ ರೆಬೆಲಿಯನ್ ಬಂದು ವಾಸುದೇವ್ ಬಲ್ವಂತ್ ಪಾಡ್ಕೆ, ಇವರು ಬಂದು ಡೆಕ್ಕನ್ ರಯೋಟ್ಗೆ ಲೀಡರು ಕೂಡ. ಇದು ಹೆಂಗೆ ರಾಮೋಸಿ ಪೆಸೆಂಟ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಹೆಲ್ಪನ್ನು ತೊಗೊಂಡಿರ್ತಾರೆ ಇವರು. ಯಾಕಂದರೆ ಲೀಡರ್ಸ್ ಏನಿದ್ದಾರೆ ಅದರಲ್ಲಿ ಕೋಯಿನ್ಸೈಡ್ ಆಗುತ್ತೆ ಸ್ವಲ್ಪ. ಲೀಡರ್ಸು ರಾಮೋಸಿ ಪೆಸೆಂಟ್ ರೆಬೆಲಿಯನ್ ಏನಿದೆ ಅದರಲ್ಲೂ ಇರ್ತಾರೆ, ಈ ಒಂದು ಮೂಮೆಂಟಲ್ಲೂ ಇರ್ತಾರೆ. ಸೊ ರಾಮೋಸಿ ಅವರು ಹೆಲ್ಪ್ ಮಾಡ್ತಾರೆ ಡೆಕ್ಕನ್ ರಯೋಟಲ್ಲಿ. ಸೊ ಇದು ಕರೆಕ್ಟ್ ಇದೆ ಈ ಸ್ಟೇಟ್ಮೆಂಟು. ಕಿಸಾನ್ ಸಭಾ ಮೂಮೆಂಟ್ ಬಂದು ಗೌರಿ ಶಂಕರ್ ಮಿಶ್ರಾ ಅವರು ಲೀಡರು. ಇದಕ್ಕೆ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ವಿತ್ ರೆಫರೆನ್ಸ್ ಟು ಬಿರ್ಸಾ ಮುಂಡಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ನಮಗಿಲ್ಲಿ ಮುಂಡಾ ಟ್ರೈಬ್ಸು 3 ಅಪ್ರೈಸಿಂಗ್ಸಲ್ಲಿ ಬರ್ತಾರೆ. ಒಂದು ಕೋಲ್ ಅಪ್ರೈಸಿಂಗ್ಸ್, ಅದಾದಮೇಲೆ ಹೋ ಆ್ಯಂಡ್ ಮುಂಡಾ ಅಪ್ರೈಸಿಂಗ್, ಅದಾದಮೇಲೆ ಇನ್ನೊಂದು ಮುಂಡಾ ಅಪ್ರೈಸಿಂಗ್ ಇನ್ ಸೌತ್ ಆಫ್ ರಾಂಚಿ ರೀಜನ್, ಛೋಟಾನಾಗ್ಪುರ್ ರೀಜನಲ್ಲೇ ಇದು 3 ಅಪ್ರೈಸಿಂಗ್ಸು ಬರೋದು. ಈ 3ರಲ್ಲೂ ಮುಂಡಾ ಟ್ರೈಬ್ಸ್ ಇನ್ವಾಲ್ವ್ ಆಗಿರ್ತಾರೆ. ಓಕೆ, ಲಾಸ್ಟ್ ಒನ್ ಬಂದು 1874 to 1901 ಈ ಒಂದು ಟೈಮ್ ಲೈನಲ್ಲಿ ಬರುವಂಥದ್ದು ಅಪ್ರೈಸಿಂಗಲ್ಲಿ ಬಿರ್ಸಾ ಮುಂಡಾ ಲೀಡರ್ಶಿಪ್ಪಲ್ಲಿ ಇರ್ತಾರೆ. ರೀಸನ್ ಏನು ಅಂತ ಹೇಳಿದ್ರೆ ಕುನ್ಕಟ್ಟಿ ಸಿಸ್ಟಮ್ ಅಂತ ಹೇಳಿದ್ರೆ ಟ್ರೈಬಲ್ ಲ್ಯಾಂಡ್ ಎಲ್ಲನೂ ಟ್ರೈಬಲ್ ಚೀಫು ಓನ್ ಮಾಡಿರ್ತಾರೆ.
ಅವರೇನೆ ಟ್ರೈಬಲ್ ಯಾರು ಕಲ್ಟಿವೇಟ್ ಮಾಡಬೇಕು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡೋದು, ಓನರ್ಶಿಪ್ಪು ಎಲ್ಲ ಅವ್ರ ಕೈಗಳಿಗಿರುತ್ತೆ. ಬಟ್ ಬ್ರಿಟಿಷ್ ಅವರು ಮನಿ ಲೆಂಡರ್ಸ್, ಜಮೀನ್ದಾರ್ಸ್, ಔಟ್ಸೈಡರ್ಸ್, ಡೈಕೂಸ್ ಅಂತ ಹೇಳ್ತೀವಿ, ಅವರನ್ನು ಇಂಟ್ರಡ್ಯೂಸ್ ಮಾಡಾದಮೇಲೆ ಚೀಫ್ ಆಫ್ ಟ್ರೈಬಲ್ ಕಮ್ಯುನಿಟಿ ಅವ್ರ ಪವರ್ ಕಡಿಮೆ ಆಗುತ್ತೆ. ಸೊ ಇದು ಕುಣ್ಕಟ್ಟಿ ಸಿಸ್ಟಮ್, ಇದು ಕಾರಣ ಆಗೋದು. ಅದಾದಮೇಲೆ ರಿಲಿಜಿಯಸ್ ರಿವೈವಲ್ ರಿಫಾರ್ಮ್ ಕೂಡ ಇದು ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿದೆ. ಕನ್ಫೈನ್ಡ್ ಓನ್ಲಿ ಟು ರಿಲಿಜಿಯಸ್ ರಿಫಾರ್ಮ್ ಅಂತಿದೆ, ಓನ್ಲಿ ಅಲ್ಲ, ಆ್ಯಂಟಿ ಬ್ರಿಟಿಷು, ಅದಾದಮೇಲೆ ರಿಲಿಜಿಯಸ್ ರಿಫಾರ್ಮ್ ಕೂಡ. ಏನಕ್ಕೆ ರಿಲಿಜಿಯಸ್ ರಿಫಾರ್ಮ್ ಅಂದರೆ ಬ್ರಿಟಿಷವರು ಬಂದಾದಮೇಲೆ ಕ್ರಿಶ್ಚಿಯಾನಿಟಿ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿತ್ತು ಈ ಮುಂಡಾ ಟ್ರೈಬ್ಸಲ್ಲಿ. ಸೊ ರಿಲಿಜಿಯಸ್ ರಿವೈವಲ್ ಮೂಮೆಂಟು ಕೂಡ ದೆನ್ ಪ್ಲಸ್ ಆ್ಯಂಟಿ ಬ್ರಿಟಿಷ್ ಎರಡೂ. ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಇದನ್ನು ಉಲ್ಗುಲನ್ ಮೂಮೆಂಟ್ ಅಂತ ಕೂಡ ಕರಿತೀವಿ. ಈ ಅಪೋಸಿಟ್ ಬ್ರಿಟಿಷ್ ಫಾರೆಸ್ಟ್ ಪಾಲಿಸೀಸ್. ಓಕೆ, 1 and 3 ಕರೆಕ್ಟ್ ಇದೆ. ದೆನ್ with reference to Rampa rebellion during 20th century period in India, consider the following statements. ಇದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಬರುತ್ತೆ, ಪ್ರೆಸೆಂಟ್ ಆಂಧ್ರ ಪ್ರದೇಶ್ ರೀಜನ್ನು. ಇದೇನಂದರೆ ಫಾರೆಸ್ಟ್ ಪಾಲಿಸೀಸ್ ಎಗೇನೆಸ್ಟ್ ಆಗೇನೆ ಫಾರೆಸ್ಟ್ ಆ್ಯಕ್ಟ್ 1882 ಇದರಲ್ಲಿ ಬರುವಂಥ ಕೆಲವೊಂದು ಫೀಚರ್ಸ್ ಇಷ್ಟ ಆಗ್ದಲೇ ಮಾಡುವಂಥ ರೆಬೆಲಿಯನ್ ಇದು. ಏನೋ ಶಿಫ್ಟೆಡ್ ಕಲ್ಟಿವೇಷನ್ ಮಾಡ್ತಿರ್ತಾರೆ ಇಲ್ಲಿನ ಟ್ರೈಬಲ್ಸು, ಅದಕ್ಕೆ ರೆಸ್ಟ್ರಿಕ್ಷನ್ ಇರುತ್ತೆ. ಆಮೇಲೆ ಫಾರೆಸ್ಟ್ ರಿಸೋರ್ಸಸ್ ಯೂಸ್ ಮಾಡೋದ್ರಲ್ಲಿ ರೆಸ್ಟ್ರಿಕ್ಷನ್ಸ್, ಇದೆಲ್ಲದಕ್ಕೂ ಸೇರಿ ಒಂದು ರೆಬೆಲಿಯನ್ ಮಾಡೋದು. ಯಾರು? ಅಲ್ಲೂರು ಸೀತಾರಾಮರಾಜು. ಇವರು ಟ್ರೈಬಲ್ ಕಮ್ಯುನಿಟಿಗೆ ಸೇರಿದವರಲ್ಲ, ಔಟ್ಸೈಡರ್. ಓಕೆ, ಇಟ್ ವಾಸ್ ಆಲ್ಸೋ ನೋನ್ ಆಸ್ ಮನ್ಯಮ್ ರೆಬೆಲಿಯನ್. ಕರೆಕ್ಟ್ ಇದೆ. ಇಟ್ ಸ್ಟಾರ್ಟೆಡ್ ಎಗೇನೆಸ್ಟ್ ಆಪರೇಷನ್ ಮೆಷರ್ಸ್ ಟೇಕನ್ ಅಂಡರ್ ಮದ್ರಾಸ್ ಫಾರೆಸ್ಟ್ ಆ್ಯಕ್ಟ್ 1882. ಓಕೆ, ಎರಡು ಸ್ಟೇಟ್ಮೆಂಟ್ ಕರೆಕ್ಟು, ಬೋತ್ 1 and 2. ಓಕೆ, ಕೂಕಾ ಮೂಮೆಂಟ್ ಬಂದು ಪಂಜಾಬ್ ರೀಜನಲ್ಲಿ ನಡೆಯೋದು. ಸಿಖ್ ರಿವೈವಲ್ ಮೂಮೆಂಟ್ ರಿಲಿಜಿಯಸ್ ಮೂಮೆಂಟ್ ಇದು. ಬಾಬಾ ರಾಮ್ ಸಿಂಗ್ ಇದಕ್ಕೆ ಲೀಡರ್ಶಿಪ್ ತೊಗೊಂಡಿರ್ತಾರೆ. ಇನ್ನು ರಾಮೋಸಿ ಪೆಸೆಂಟ್ ರೆಬೆಲಿಯನ್ನು, ಇದು ಬಂದು ಸ್ಟಾರ್ಟಿಂಗ್ ಫೇಸ್ ಆಫ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆ ಬರುತ್ತೆ. ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದು ಅಥವಾ ಲೀಡರ್ಶಿಪ್ ತಗೊಳ್ಳೋದು ವಾಸುದೇವ್ ಬಲ್ವಂತ್ ಪಾಡ್ಕೆ. ಇವರು ಡೆಕ್ಕನ್ ರಯೋಟ್ ಕೂಡ ಮಾಡ್ತಾರೆ. ನಾವು ಆಲ್ರೆಡಿ ನೋಡಿದ್ವಿ ಅನಿಸುತ್ತೆ ಡೆಕ್ಕನ್ ರಯೋಟ್. ಬಿಕಾಸ್ ಆಫ್ ಫೆಮೈನ್ಗೆ ಅವರೇನು ಕರೆಕ್ಟಾದಂಥ ಮೆಷರ್ಸ್ ತೊಗೊಂಡಿರೋ ಕಾರಣ ನಡೆಯುವಂಥ ರಯೋಟ್ ಅದು. ಓಕೆ, ಅವರು ವಿತ್ ರಾಮೋಸಿ ಟ್ರೈಬಲ್ಸ್ ಜೊತೆ ಸೇರಿ ಮಾಡುವಂಥ ಆರ್ಮ್ ರೆಬೆಲಿಯನ್. ಆ್ಯಂಡ್ ಕೃಷ್ಣ ಸಭಾ ಮೂಮೆಂಟ್, ಕಿಸಾನ್ ಸಭಾ ಮೂಮೆಂಟ್, ಸಾರಿ ಫಾರ್ ದಟ್, ಕಿಸಾನ್ ಸಭಾ ಮೂಮೆಂಟ್ ಇದು ಗೌರಿ ಶಂಕರ್ ಮಿಶ್ರಾ ಇವರು ಲೀಡರ್ಶಿಪ್ಪಲ್ಲಿ ನಡೆಯೋದಿದು. ಇದು ಯುನೈಟೆಡ್ ಪ್ರಾವಿನ್ಸ್, ಉತ್ತರ ಪ್ರದೇಶ್, ಉತ್ತರಾಖಂಡ್, ಆವಾದ್ ಈ ರೀಜನ್ನ ಕವರ್ ಮಾಡುತ್ತೆ. ಯುನೈಟೆಡ್ ಪ್ರಾವಿನ್ಸ್ ಕಿಸಾನ್ ಸಭಾ. ಆಪ್ಷನ್ ಡಿ 3 ಕರೆಕ್ಟ್ ಇದೆ. ಓಕೆ, ಕಿಸಾನ್ ಸಭಾ ಮೂಮೆಂಟ್ ಇನ್ ಯುನೈಟೆಡ್ ಪ್ರಾವಿನ್ಸ್. ಓಕೆ, ಬಾಬಾ ರಾಮಚಂದ್ರ played a significant role in organizing a peasant and was associated with the formation of UP Kisan Sabha. ಓಕೆ, ಕಿಸಾನ್ ಸಭಾ ಲೀಡರ್ಸು ಗೌರಿ ಶಂಕರ್ ಮಿಶ್ರಾ, ಇಂದಿರಾ ನಾರಾಯಣ್ ದ್ವಿವೇದಿ. ಅದ್ರ ಜೊತೆ ಅದರ್ ಲೀಡರ್ಸ್ ಬಂದು ಬಾಬಾ ರಾಮಚಂದ್ರ, ದುರ್ಗಾಪಾಲ್ ಸಿಂಗ್ ಇವರೆಲ್ಲನೂ ಬರ್ತಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದೆನ್ next statement, Pratapgarh emerged as one of important center of mobilization under movement. ಪ್ರತಾಪ್ಗಢ್ ಅಂಡರ್ ಅಂತ ಹೇಳಿದ್ರೆ ಬರೇಲಿ ರೀಜನ್, ಸುಲ್ತಾನ್ಪುರ್, ಫೈಜಾಬಾದ್ ಇವು ಬರ್ತವೆ. ಇದು ಮೇನ್ ಸೆಂಟರ್ಸ್ ಆಗಿತ್ತು. ಸೆಕೆಂಡು ಕರೆಕ್ಟ್ ಇದೆ. ದ ಮೂಮೆಂಟ್ ಡ್ರೂ ಪಾರ್ಟಿಸಿಪೇಷನ್ ಫ್ರಮ್ ಪೆಸೆಂಟ್ ಬಿಲಾಂಗ್ ಟು ಡಿಫ್ರೆಂಟ್ ಕ್ಯಾಸ್ಟ್ ಗ್ರೂಪ್ಸ್ ಇನ್ಕ್ಲೂಡಿಂಗ್ ಲೋವರ್ ಕ್ಯಾಸ್ಟ್ ಆ್ಯಂಡ್ ಮಿಡಲ್ ಪೆಸೆಂಟ್ ಕ್ಯಾಸ್ಟರ್ಸ್. ಓಕೆ, ಪರ್ಟಿಕ್ಯುಲರಾಗಿ ಅಪ್ಪರ್ ಕ್ಲಾಸ್ಗೆ ಅಂತ ಇಲ್ಲ, ಎಲ್ಲರೂ ಇನ್ಕ್ಲೂಡ್ ಆಗಿದ್ರು. ಓಕೆ, ಡಿಫ್ರೆಂಟ್ ಕ್ಯಾಸ್ಟ್ ಗ್ರೂಪ್ಸ್ ಕರೆಕ್ಟ್ ಇದೆ. ಆಪ್ಷನ್ ಸಿ. ಇಕಾ ಮೂಮೆಂಟ್ ಆರ್ ಯೂನಿಟಿ ಮೂಮೆಂಟ್
ಓಕೆ, ಇದು ನಡೆಯುವಂಥದ್ದು ಆವಾದ್ ರೀಜನಲ್ಲಿ. ರೀಸನ್ಸ್ ಬಂದು ರೆಂಟ್ ಇರುತ್ತೆ, ಏನು ರೆಕಾರ್ಡ್ ಬುಕ್ಕಲ್ಲಿ ಮೆನ್ಷನ್ ಆಗಿರುತ್ತೆ ಅದಕ್ಕಿಂತ 50% ಜಾಸ್ತಿ ಇರುತ್ತೆ ರೆಂಟು. ಫೋರ್ಸ್ಡ್ ಲೇಬರು ಇದಕ್ಕೆಲ್ಲ ಕಾರಣ ಈ ಒಂದು ಮೂಮೆಂಟ್ಗೆ. ಇಟ್ ಎಮರ್ಜ್ಡ್ ಇನ್ ದ ಆವಾದ್ ರೀಜನ್ ಆಸ್ ಎನ್ ಎಕ್ಸ್ಟೆನ್ಷನ್ ಆಫ್ peasant discontent against high rents and illegal extractions. ಕರೆಕ್ಟ್ ಇದೆ. ಓಕೆ, ಇವರ ರಿಕ್ವೈರ್ಮೆಂಟ್ಸ್ ಏನಂತ ಹೇಳಿದ್ರೆ ಅವರು ರೆಸಿಪ್ಟ್ಸನ್ನು ಕೊಡಬೇಕು, ಅವ್ರೇನು ಪೇ ಮಾಡ್ತಾರೆ ಅದಕ್ಕೆ. ಆಮೇಲೆ ಏನು ರೆಕಾರ್ಡ್ ಬುಕ್ಕಲ್ಲಿದೆ ಅಷ್ಟನ್ನೇ ಪೇ ಮಾಡಿಸ್ಕೋಬೇಕು. ಆಮೇಲೆ ಏನು ಅನ್ಪೇಯ್ಡ್ ಲೇಬರ್ ಇದ್ದಾರೆ ಅದನ್ನು ಸ್ಟಾಪ್ ಮಾಡಬೇಕು. ಓಕೆ, ಇದಿಷ್ಟು ಆಗಿತ್ತು. ಆಮೇಲೆ ಈ ಒಂದು ಮೂಮೆಂಟ್ಗೆ ಗಾಂಧಿ ಕೂಡ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಖಿಲಾಫತ್ ಲೀಡರ್ಸು ಸಪೋರ್ಟ್ ಮಾಡ್ತಾರೆ ಇನ್ ದ ಬಿಗಿನಿಂಗ್. ಯಾವಾಗ ಇದು ನಾನ್ ವೈಲೆಂಟ್ ಪಾತಲ್ಲಿ ಹೋಗುತ್ತೆ ಅವ್ರ ಸಪೋರ್ಟ್ ಎಲ್ಲ ಕಳ್ಕೊಳ್ಳುತ್ತೆ ಈ ಮೂಮೆಂಟು. ರಿಲಿಜಿಯಸ್ ಸೆರೆಮನಿ ಆ್ಯಂಡ್ ಓತ್ ಟೇಕಿಂಗ್ ಫಾರ್ಮ್ಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೂಮೆಂಟ್ಸ್ ಮೊಬಿಲೈಸೇಷನ್ ಸ್ಟ್ರಾಟಜಿ. ಓಕೆ, ರಿಲಿಜಿಯಸ್ ಸೆರೆಮನೀಸ್ ಏನಿತ್ತು ಅದು, ಆಮೇಲೆ ಓತನ್ನು ತೆಗೆದುಕೊಳ್ಳೋದು, ಅಂದರೆ ನಾವು ಏನು ರೆಕಾರ್ಡ್ ಬುಕ್ಕಲ್ಲಿದೆ ಅಷ್ಟೇ ಪೇ ಮಾಡ್ತೀವಿ ನಾವು ಕೂಡ ಅಂಥೇಳಿ ಓತ್ ತೊಗೊಳ್ಳೋದಾಗಿರ್ಬೋದು, ಇದೆಲ್ಲ ಮೊಬಿಲೈಸ್ ಮಾಡುತ್ತೆ ಪೀಪಲ್ಸ್ನ. ಓಕೆ, ಸ್ಟ್ರಾಟಜಿ ಕರೆಕ್ಟ್ ಇದೆ. ದ ಮೂಮೆಂಟ್ ಡಿಮ್ಯಾಂಡ್ ಕಂಪ್ಲೀಟ್ ಅಬೊಲ್ಯೂಷನ್ ಆಫ್ ಜಮೀನ್ದಾರಿ ಸಿಸ್ಟಮ್. ಅಂದರೆ ಈ ಮೂಮೆಂಟು ಕಂಪ್ಲೀಟ್ ಜಮೀನ್ದಾರಿ ಸಿಸ್ಟಮ್ನ ತೆಗೆದಾಕೋದು ಆಗಿರಲಿಲ್ಲ. ರೆಂಟ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಷ್ಟೇ ಇದರ ರೀಸನ್. ಓಕೆ, ಏನು ರೆಕಾರ್ಡ್ ಬುಕ್ಕಲ್ಲಿ ಇತ್ತು ಅಷ್ಟು ಮಾತ್ರ ಪೇ ಮಾಡಿಸ್ಕೊಬೇಕು. ಆಮೇಲೆ ಪೇಯ್ಡ್ ಲೇಬರ್ ಇರಬೇಕು. ಅದೊಂದು ತಪ್ಪಿದೆ, 1 and 2 ಮಾತ್ರ ಕರೆಕ್ಟು. ಆಪ್ಷನ್ ಎ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ತೆಲಂಗಾಣ ರೆಬೆಲಿಯನ್. ಓಕೆ, ಇಟ್ ಆರಿಜಿನೇಟೆಡ್ ಇನ್ ದ ಹೈದ್ರಾಬಾದ್ ಸ್ಟೇಟ್ ಅಂಡರ್ ನಿಜಾಮ್. ಓಕೆ, ಈ ಒಂದು ರೆಬೆಲಿಯನ್ ನಡೆಯೋದು 1946ಇಂದ 51ವರೆಗೆ. ಇದು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ನಿಜಾಮ್ ಅಂಡರಲ್ಲಿ ರೂಲ್ ಆಗ್ತಾ ಇತ್ತಿದು. ಈ ರೀಜನಲ್ಲಿ ಏನಂದರೆ ವೆಟ್ಟಿ ಅನ್ನೋ ಒಂದು ಸಿಸ್ಟಮ್, ಲೋ ಕ್ಯಾಸ್ಟ್ ಪೀಪಲ್ ಏನಿರ್ತಾರೆ ಅವರನ್ನು ಫೋರ್ಸ್ಡ್ ಲೇಬರು ಮತ್ತು ಪೇಮೆಂಟ್ ಇಲ್ಲ ಅವರಿಗೆ. ಓಕೆ, ಈ ಒಂದು ವೆಟ್ಟಿ ಸಿಸ್ಟಮ್ ವಿರುದ್ಧ ಇದಕ್ಕೆ ಸಪೋರ್ಟ್ ಮಾಡಿದ್ದು ಕಮ್ಯುನಿಸ್ಟ್ ಪಾರ್ಟಿ. ಓಕೆ, ಈ ಕಮ್ಯುನಿಸ್ಟ್ ಪಾರ್ಟಿಯವರು ಸ್ಟಾರ್ಟ್ ಮಾಡಿದಂತಹ ಒಂದು ರೆಬೆಲಿಯನ್ ಇದು. ಅದಾದಮೇಲೆ ಹಲವಾರು ಪಾರ್ಟೀಸು ಇದಕ್ಕೆ ಸಪೋರ್ಟ್ ಮಾಡ್ತವೆ. ಓಕೆ, ಅದಾದಮೇಲೆ ಮೇಯ್ನ್ ಬಂದು ಈ ಒಂದು ರೆಬೆಲಿಯನ್ ಆಗೋದು ಈ ವೆಟ್ಟಿ ಸಿಸ್ಟಮ್ ಮೇಲೆ. ಅದಾದಮೇಲೆ ಫೋರ್ಸ್ಡ್ ಲೇಬರ್, ಅಂದರೆ ವೆಟ್ಟಿ ಸಿಸ್ಟಮ್ ಅಂದ್ರೆ ಲೋವರ್ ಕ್ಯಾಸ್ಟ್ ಪೀಪಲ್ನ ಪೇ ಮಾಡ್ದಲೇ ಕೆಲಸಕ್ಕೆ ಇಟ್ಕೊಳ್ಳೋದು. ಅದ್ರ ಜೊತೆಗೆ ಮುಂದೆ ಇದು ದೇಶ್ಮುಖ್ಸು, ಲ್ಯಾಂಡ್ ಲಾರ್ಡ್ಸು, ಆಮೇಲೆ ಜಾಗೀದಾರಿ ಸಿಸ್ಟಮ್ಸು ಇದೆಲ್ಲದರ ವಿರುದ್ಧನೂ ಟರ್ನ್ ಆಗುತ್ತೆ. It led primarily by communist organizers mobilizing peasants against feudal oppression. Okay, correct ಇದೆ, ಇದು ಕರೆಕ್ಟ್ ಇದೆ. Okay, one of the major objective was the abolition of ವೆಟ್ಟಿ system. Okay, ಇದು ರೆಬೆಲಿಯನ್ದು ಆಬ್ಜೆಕ್ಟಿವ್ ಬಂದು ಅಬಾಲಿಷನ್ ಇದು. ಓಕೆ, ಬ್ರಿಟಿಷ್ ಅಂಡರಲ್ಲಿ ಇದನ್ನು ಅಬಾಲಿಷ್ ಮಾಡ್ತಾರೆ. 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. Consider the following statement regarding Tebaga movement. It was organized largely under the influence of communist-led Kisan Sabha. Okay, ಈ ಮೂಮೆಂಟ್ ಆರ್ಗನೈಸ್ ಮಾಡಿದ್ದು ಬೆಂಗಾಲ್ ಪ್ರಾವಿನ್ಷಿಯಲ್ ಕಿಸಾನ್ ಸಭಾ, ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಓಕೆ, ಕರೆಕ್ಟ್ ಇದೆ, ಬೆಂಗಾಲ್ ರೀಜನಲ್ಲಿ. ಓಕೆ, ಈ ಮೂಮೆಂಟಲ್ಲಿ ಪೆಸೆಂಟ್ಸು ಡಿಮ್ಯಾಂಡ್ ಮಾಡಿದ್ದೇನಕ್ಕೆ ಅಂದರೆ ಏನು ಅವ್ರು ಬೆಳೀತಾರೆ ಅದರಲ್ಲಿ 2/3 ಕಲ್ಟಿವೇಟರ್ಸ್ಗೆ, ಯಾರಲ್ಲಿ ಬೆಳೆ ಬೆಳೆದಿರ್ತಾರೆ ಅವ್ರಿಗೆ. ಇನ್ನು 1/3 ಏನಿದೆ ಅದು ಲ್ಯಾಂಡ್ ಲಾರ್ಡ್ಸ್ಗೆ. ಓಕೆ, ಇದು ಈ ಮೂಮೆಂಟಲ್ಲಿ ಅವರು ಡಿಮ್ಯಾಂಡ್ ಮಾಡಿದ್ದು. ದ ಮೂಮೆಂಟ್ ಡಿಮ್ಯಾಂಡೆಡ್ ಶೇರ್ ಕ್ರಾಪರ್ಸ್ ರಿಟೈನ್ 2/3 ಆಫ್ ದ ಪ್ರೊಡ್ಯೂಸ್. ಓಕೆ, ಕರೆಕ್ಟ್ ಇದೆ.
It was concentrated mainly in Punjab region. Punjab ಅಲ್ಲ, ಬೆಂಗಾಲ್ region. 1 and 2 statement correct ಇದೆ. Okay, consider the following statement regarding Koya uprising. ಓಕೆ, ಇದನ್ನು ನಾವು ಬಿಫೋರ್ 1857 ನೋಡ್ತೀವಿ. ನಾನು ಆಗಲೇ ಇದು ಮೆನ್ಷನ್ ಮಾಡಿದೆ ಅನಿಸುತ್ತೆ. ಆಫ್ಟರ್ ಬಿರ್ಸಾ ಮುಂಡಾ ಅಪ್ರೈಸಿಂಗ್ ಆದಮೇಲೆ ಮೇ ಬಿ ಇಟ್ ಅಕರ್ಡ್ ಇನ್ ಗೋದಾವರಿ ಏಜೆನ್ಸಿ ರೀಜನ್, ಅಂದರೆ ಆಂಧ್ರ ರೀಜನಲ್ಲಿ ಇದು ನಡೆದಿದ್ದು ಫಾರ್ ಅ ಟ್ರೈಬಲ್ ಫಾರೆಸ್ಟ್ ರೈಟ್ಸ್ಗೋಸ್ಕರ. ರೆಸ್ಟ್ರಿಕ್ಷನ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಇದು ಅಪ್ರೈಸಿಂಗ್ ನಡೆಯೋದು. ಇದರ ಲೀಡರ್ ಬಂದು ತಮ್ಮಂದೊರ. ಓಕೆ, ಇದಕ್ಕೆ ಲೀಡರು ಅಲ್ಲೂರಿ ಸೀತಾರಾಮರಾಜು ಅಲ್ಲ, ತಮ್ಮಂದೊರ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂದರೆ 1 and 2 ಮಾತ್ರ. ಓಕೆ, ರಾಂಪ ರೆಬಿಲಿಯನ್ ಏನು ನಡೆಯುತ್ತೆ ಅದಕ್ಕೆ ಲೀಡರು ಅಲ್ಲೂರಿ ಸೀತಾರಾಮರಾಜು. ಇದು ಕೋಯಾ ಅಪ್ರೈಸಿಂಗು 3 ಸ್ಟೇಜಸಲ್ಲಿ ನಡೆಯುತ್ತೆ. ಆಫ್ಟರ್ 1857 ಥರ್ಡ್ ಸ್ಟೇಜ್ ನಡೆಯೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಬರಡೋಲಿ ಸತ್ಯಾಗ್ರಹ ಇನ್ 1928. ಇದು ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಏನು ಬರುತ್ತೆ ಅದರಲ್ಲಿ ಇದೊಂದು ಇಂಪಾರ್ಟೆಂಟ್ ಸತ್ಯಾಗ್ರಹ ಆಗಿರುತ್ತೆ. ಓಕೆ, ಸ್ಟೇಟ್ಮೆಂಟ್ ನೋಡೋಣ. ಇಟ್ ವಾಸ್ ಲಾಂಚ್ಡ್ ಅಗೇನೆಸ್ಟ್ ಆ್ಯನ್ ಇನ್ಕ್ರೀಸ್ ಇನ್ ದ ಲ್ಯಾಂಡ್ ರೆವೆನ್ಯೂ ಅಸೆಸ್ಮೆಂಟ್. ಓಕೆ, ಬ್ರಿಟಿಷವರು ಇದ್ದಕ್ಕಿದ್ದಂತೆ ಅರೌಂಡ್ 30% ಅಷ್ಟು ರೆವೆನ್ಯೂನ ಜಾಸ್ತಿ ಮಾಡ್ತಾರೆ ಇನ್ ಬರಡೋಲಿ. ಓಕೆ, ಇದರಿಂದ ಈ ಒಂದು ಸತ್ಯಾಗ್ರಹ ಸ್ಟಾರ್ಟ್ ಆಗೋದು. ಓಕೆ, ಇನ್ಕ್ರೀಸ್ ಇನ್ ದ ಲ್ಯಾಂಡ್ ರೆವೆನ್ಯೂ. ಇಟ್ ವಾಸ್ ಲೆಡ್ ಬೈ ವಲ್ಲಭಾಯ್ ಪಟೇಲ್. ಓಕೆ, ಇದನ್ನು ವಲ್ಲಭಾಯ್ ಪಟೇಲ್ ಅವರೇ ಈ ಮೂಮೆಂಟನ್ನು ನಡೆಸ್ಕೊಟ್ಟಿದ್ದು. ಈ ಒಂದು ಮೂಮೆಂಟಲ್ಲೇ ಒಬ್ಬ ವುಮೆನ್ ಇವರಿಗೆ ಸರ್ದಾರ್ ಅನ್ನೋ ಒಂದು ಟೈಟಲನ್ನು ಕೊಡೋದು. ಓಕೆ, ದ ಮೂಮೆಂಟ್ ಡಿಮ್ಯಾಂಡೆಡ್ ಕಂಪ್ಲೀಟ್ ಅಬಾಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್. ಕಂಪ್ಲೀಟ್ ಅಬಾಲಿಷನ್ ಕೇಳಲಿಲ್ಲ, ಅವ್ರು ಕೇಳಿದ್ದು ಏನು ರೆವೆನ್ಯೂನ ಜಾಸ್ತಿ ಮಾಡಿರ್ತಾರೆ ಅದನ್ನು ಕಡಿಮೆ ಮಾಡಲಿಕ್ಕೆ. 1 and 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಆಲ್ ಇಂಡಿಯಾ ಕಿಸಾನ್ ಸಭಾ. ಓಕೆ, ಇಟ್ ವಾಸ್ ಫೌಂಡೆಡ್ ಇನ್ 1936 ಅಟ್ ಲಕ್ನೋ. ಓಕೆ, ಇದು ಲಕ್ನೋವಲ್ಲೇ ಎಸ್ಟಾಬ್ಲಿಷ್ ಮಾಡಿದ್ದು. ಯಾರು ಅಂತೇಳಿದ್ರೆ ಸ್ವಾಮಿ ಸಹಜಾನಂದ ಸರಸ್ವತಿ. ಓಕೆ, ಹಾಗೆ ಇವರು ಪ್ರೆಸಿಡೆಂಟ್ ಕೂಡ. NG ರಂಗ ಏನಿದ್ದಾರೆ ಇವರು ಜನರಲ್ ಸೆಕ್ರೆಟ್ರಿ. ಓಕೆ, ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದೆ. ಆಲ್ 3 ಆಲ್ ಇಂಡಿಯಾ ಕಿಸಾನ್ ಸಭಾ. ಓಕೆ, ಇದರ ಪರ್ಪಸ್ ಏನು ಅಂತೇಳಿದ್ರೆ ಏನು ಜಮೀನ್ದಾರ್ಸು ಲ್ಯಾಂಡ್ ಲಾರ್ಡ್ಸು ಇವ್ರದ್ದೆಲ್ಲ ಎಕ್ಸ್ಪ್ಲೋಟೇಷನ್ ಇತ್ತು, ಅದನ್ನು ಕಡಿಮೆ ಮಾಡೋದು. ಆಮೇಲೆ ಪೆಸೆಂಟ್ಸ್ ರೈಟ್ಸ್ ಏನಿದೆ ಅದನ್ನು ತಂದು ಕೊಡೋದಾಗಿರ್ಬೋದು. ಇದೆಲ್ಲನೂ ಈ ಒಂದು ಸಭಾದ ಆಲ್ ಇಂಡಿಯಾ ಕಿಸಾನ್ ಸಭಾ ಇದರದ ಒಂದು ಪರ್ಪಸ್. ಓಕೆ, ದೆನ್ ಹೂ ಅಮಂಗ್ ದ ಫಾಲೋಯಿಂಗ್ ಫೌಂಡೆಡ್ ದ ಬಿಹಾರ್ ಪ್ರಾವಿನ್ಷಿಯಲ್ ಕಿಸಾನ್ ಸಭಾ ಇನ್ 1929. ಓಕೆ, ಇದನ್ನು ಯಾರು ಅಂದರೆ ಸ್ವಾಮಿ ಸಹಜಾನಂದ ಸರಸ್ವತಿ ಬಿಹಾರಲ್ಲಿ ಇದನ್ನು ಫೌಂಡ್ ಮಾಡಿದ್ದು. ಓಕೆ, NG ರಂಗ ಬಂದು ಕೇರಳ ರೀಜನ್, ಆಂಧ್ರ ಪ್ರದೇಶ್ ರೀಜನ್ನಲ್ಲಿ, ಆಂಧ್ರ ರೀಜನ್ನಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಕಿಸಾನ್ ಸಭಾನ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ popular uprisings in India after 1857. They were generally confined to specific region and communities. Okay, for example ಬಂದು ಈಗ ರಾಂಪ ರೆಬಿಲಿಯನ್ ಆಗಿರ್ಬೋದು, ತೆಲಂಗಾಣ ರೆಬಿಲಿಯನ್ನು, ಇವೆಲ್ಲ ಒಂದು ಸ್ಪೆಸಿಫಿಕ್ ರೀಜನ್ಗೆ ಮಾತ್ರ ಕನ್ಫೈನ್ಡ್. Their main objective was usually the redressal of immediate economic and social grievance. ಏನೋ ಮಾಮೂಲಿ ಸೋಷಲ್ ಪ್ರಾಬ್ಲಮ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಫೋರ್ಸ್ಡ್ ಲೇಬರ್ ಆಗಿರ್ಬೋದು, ಆಮೇಲೆ ರೆವೆನ್ಯೂ ಜಾಸ್ತಿ ಮಾಡೋದು, ಇದೆಲ್ಲ ಸೋಷಲ್ ಗ್ರೀವೆನ್ಸ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದೇ ಮೇನ್ ಆಬ್ಜೆಕ್ಟಿವ್
ಅವರು ಏನು ಆ್ಯಂಟಿ ಫುಲ್ಲು ಸ್ವರಾಜ್ ಅಲ್ಲ. ದೇ ವರ್ ಗೈಡೆಡ್ ಬೈ ಎ ವೆಲ್ ಡೆವಲಪ್ಡ್ ಆಲ್ ಇಂಡಿಯಾ ನ್ಯಾಷನಲಿಸ್ಟ್ ಐಡಿಯಾಲಜಿ. ಕೇಳಿದ್ನೆಲ್ಲ ಫುಲ್ ಅವರಿಗೆ ಸ್ವರಾಜ್ ಬೇಕು, ಫುಲ್ ಇಂಡಿಯಾದಿಂದ ಫಾರಿನ್ ರೂಲರ್ಸ್ ಹೋಗ್ಬೇಕು ಅನ್ನೋದು ಮೇನ್ ಆಬ್ಜೆಕ್ಟಿವ್ ಅಲ್ಲ. ದೇ ಆಫ್ಟನ್ ಸಾಟ್ ರಿಸ್ಟೋರೇಷನ್ ಆಫ್ ಟ್ರೆಡಿಷನಲ್ ರೈಟ್ಸ್ ಆ್ಯಂಡ್ ಕಸ್ಟಮರಿ ಪ್ರಾಕ್ಟೀಸಸ್. ಫಾರ್ ಎಕ್ಸಾಂಪಲ್ ಬಂದರೆ ಈಗ ಟ್ರೈಬಲಲ್ಲಿ ಚೀಫ್ ಪವರ್ ಕಡಿಮೆ ಆಗ್ತಾ ಹೋಯಿತು, ಲ್ಯಾಂಡ್ ಅಥಾರಿಟಿ ಎಲ್ಲ ಔಟ್ಸೈಡರ್ಸ್ಗೆ ಹೋಗ್ತಾ ಹೋಯಿತು. ಸೊ ಇವ್ರಿಗೆ ಟ್ರೆಡಿಷ್ನಲ್ ರೈಟ್ಸ್ ಏನಿತ್ತು ಅದು ವಾಪಸ್ ರೀಸ್ಟೋರ್ ಆಗಬೇಕು, ಅದೇ ಅವರ ಮೇನ್ ಏಮ್ ಆಗಿತ್ತು. ಈಗ ಟ್ರೈಬಲ್ ರಿವೋಲ್ಟ್ಸ್ ಎಲ್ಲ ನಡೆಯೋದ್ರಲ್ಲಿ. ಓಕೆ, ಕರೆಕ್ಟ್ ಇದೆ. 3 ಮಾತ್ರ ತಪ್ಪಿದೆ. ಸೊ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇರೋದು. ಓಕೆ, ಇದಿಷ್ಟು ಆಫ್ಟರ್ 1857 ನಡೆದಂತಹ ರಿವೋಲ್ಟ್ಸ್, ರೆಬೆಲಿಯನ್ಸ್ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಕವರ್ ಆಗಿದೆ MCQಸಲ್ಲಿ, ಯಾವುದೂ ಮಿಸ್ ಆಗಿಲ್ಲ. ಓಕೆ, ಇಷ್ಟಕ್ಕೆ ಆಫ್ಟರ್ ಪಾಪ್ಯುಲರ್ ಅಪ್ರೈಸಿಂಗ್ಸ್ ಆಫ್ಟರ್ 1857 ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.